ಯೋಗ ಗುರು ನಿರಂಜನ ರೇಪ್ ಮಾಡಿರೋದು ಸಾಬೀತು. ಯೋಗ ಕಲಿಯಲು ಬಂದಿದ್ದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಎಸಗಿರುವುದು ಸಾಬೀತಾಗಿದೆ. ತನಿಖೆಯ ವೇಳೆ ಅತ್ಯಾಚಾರ ಎಸಗಿರುವ ಬಗ್ಗೆ ಸಾಕ್ಷ್ಯಗಳು ಲಭ್ಯವಾಗಿವೆ. ಕೆಲ ವಿಡಿಯೋ ಫೋಟೋಗಳು ಸಹ ತನಿಖೆಯ ವೇಳೆ ಪತ್ತೆಯಾಗಿವೆ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಅತ್ಯಾಚಾರ ಮತ್ತು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನ ಮಾಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಪೋಕ್ಸೋ ವಿಶೇಷ ಕೋರ್ಟ್ಗೆ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಯೋಗ ಗುರು ನಿರಂಜನ ಅವರ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು. ಇದೀಗ ಅದು ಆರೋಪ ಅಲ್ಲ, ಅವರು ಮಾಡಿರುವ ಕೃತ್ಯ ಅದು ಅಂತ ಹೇಳಿ ಸಾಬೀತಾಗಿದೆ. ಹಲವು ಮಹಿಳೆಯರ ಮೇಲೂ ಕೂಡ ನಿರಂಜನ ಮೂರ್ತಿ ಅತ್ಯಾಚಾರವನ್ನ ಎಸಗಿದ್ದಾರಂತೆ. ಅವರ ಮೊಬೈಲ್ನಲ್ಲೇ ಸಾಕಷ್ಟು ಸ್ಫೋಟಕ ಸಾಕ್ಷಿಗಳು ಪತ್ತೆಯಾಗಿವೆ. ಹಲವು ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದಿರುವುದು ಕೂಡ ಪತ್ತೆಯಾಗಿದೆ. ಇನ್ನು ಯಾರೆಲ್ಲ ಈತನಿಂದ ಕಿರುಕುಳಕ್ಕೆ ಒಳಗಾಗಿದ್ರೋ ಅವರನ್ನ ತನಿಖಾ ತಂಡ ಸಂಪರ್ಕ ಕೂಡ ಮಾಡಿತ್ತು. ತನಿಖೆಯ ವೇಳೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ನಿರಂಜನಾ ಮೂರ್ತಿ ವಿರುದ್ಧ ಓರ್ವ ವಿದ್ಯಾರ್ಥಿನಿ ಮಾತ್ರ ದೂರು ಕೊಟ್ಟಿದ್ಲು. ಹಲವು ಮಹಿಳೆಯರಿಂದ ಮಾಹಿತಿಯನ್ನ ಪಡೆಯೋಕೆ ಹೋದಂತಹ ಸಂದರ್ಭದಲ್ಲಿ ಅವರು ನಿರಾಕರಿಸಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹೌದು, ಅದು ಪ್ರಕರಣ ತನಿಖೆ ಯೋಗ ಮಾಸ್ಟರ್ ಏನಿದ್ದಾನೆ ಆತನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು. ಅದರಲ್ಲಿ ಒಬ್ಬರು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರದಲ್ಲಿ ಆತನನ್ನು ನಾವು ನಿನ್ನೆ ಮೊದಲೇ ಆತನನ್ನು ದಸ್ತಗಿರಿ ಮಾಡಿದ್ವಿ. ನಾವು ದಸ್ತಗಿರಿ ಮಾಡಿ ಅದು ಒಂದು ಟೈಮ್ ಲಿಮಿಟಲ್ಲಿ ಅದನ್ನು ನಾವು ಚಾರ್ಜ್ ಶೀಟ್ ಕೊಡೋದು ಇರುತ್ತದೆ. ಹಾಗಾಗಿ ಅದು ನಿನ್ನೆ ನಮ್ಮ ತನಿಖಾಧಿಕಾರಿಯವರು ಒಂದು ಚಾರ್ಜ್ ಶೀಟನ್ನು ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈಗ ಸದ್ಯಕ್ಕೆ ನಾವು ಅದರಲ್ಲಿ ಬಂದಿರೋದು ಒಂದು ಮಹಿಳೆ ಅಂತ ಬಂದಿದೆ. ಮತ್ತು ಬೇರೆಯವ್ರದ್ದು ಯಾವುದೂ ನಾವು ಇನ್ನೂ ಯಾರೂ ಮುಂದೆ ಬಂದಿಲ್ಲ. ಮುಂದೆ ಬಂದಾಗ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮುಂದುವರಿಸ್ತೀವಿ. ಹೌದು, ಅದು ಪ್ರಕರಣ ತನಿಖೆ ಯೋಗ ಮಾಸ್ಟರ್ ಏನಿದ್ದಾನೆ ಆತನ ಮೇಲೆ ಸಾಕಷ್ಟು